ಹಾಯ್ ನಮಸ್ಕಾರ. ಮಾಡಬೇಡಿ ಅನ್ನೋದನ್ನ ಮಾಡೋ ಕಡೆನೆ ಮನಸ್ಸು ಸೆಳೆಯೋದು ಮನುಷ್ಯನ ಮೂಲ ಗುಣ. ಬಹುಶಃ ಉಪ್ಪಿಯವರು ಆ ಬಗ್ಗೆನೇ ಹೆಚ್ಚು ಯೋಚಿಸ್ತಿದ್ದಾರೆ ಅನ್ಸುತ್ತೆ. ಅವರದ್ದು ಸಣ್ಣ ಪುಸ್ತಕ ಒಂದಿದೆ, ಇದನ್ನ ಓದ್ಬೇಡಿ ಅಂತೇನೋ, ಅದರಲ್ಲೂ ಇರೋದೇ ಸಿಗರೇಟ್ ಪ್ಯಾಕಿನ ಮೇಲೆ ಸೇದ್ಬೇಡಿ, ಸೇದಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಬರೆದಿದ್ದು ಸೇರ್ತಾರಲ್ಲ ಹಾಗೆ. ಚಿತ್ರದ ಮೊದಲೇ ಈ ಸೇಬು ಹಣ್ಣನ್ನ ಬೇಡ ಅಂದ್ರೂ ತಿನ್ನುವಂತ ದೃಶ್ಯ ಬರುತ್ತೆ. ಅದಕ್ಕಿಂತ ಮೊದಲೇ ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಥಿಯೇಟರ್ ಇಂದ ಎದ್ದು ಹೋಗಿ ಅನ್ನೋ ಸಾಲು ಬರುತ್ತೆ. ಅದಕ್ಕೆ ಜಸ್ಟಿಫಿಕೇಶನ್ ಇದೆ. ಹಾಗೆ ನೋಡಿದ್ರೆ ಇದು ಖಂಡಿತವಾಗಿಯೂ ಬುದ್ಧಿವಂತರಿಗಾಗಿ ಮಾಡಿದ ಫಿಲ್ಮ್ ಅಲ್ಲ, ದಡ್ಡರಿಗಾಗಿ ಮಾಡಿದ ಚಿತ್ರವೇ ಹೌದು. ಆದ್ರೆ ನಾವು ದಡ್ಡರ ಬುದ್ಧಿವಂತರ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಳೋಕಾದ್ರೂ ಅಥವಾ ನಾವು ಎಷ್ಟು ದಡ್ಡರು ಅಥವಾ ಎಷ್ಟು ಬುದ್ಧಿವಂತರು ಅಂತ ತಿಳ್ಕೊಳ್ಳೋಕಾದ್ರೂ ಈ ಚಿತ್ರವನ್ನ ನೋಡ್ಲೇಬೇಕು. ಅದಕ್ಕಿಂತ ಮುಖ್ಯವಾಗಿ ಎಲ್ಲಾ ವಿಷಯ ಗೊತ್ತಿದ್ದವನು ಬುದ್ಧಿವಂತನ ಅಥವಾ ಗೊತ್ತಿರುವ ಕೆಲವೇ ವಿಷಯವನ್ನೇ ಕಾರ್ಯರೂಪಕ್ಕೆ ಇಳಿಸುವವನು ನಿಜವಾದ ಬುದ್ಧಿವಂತನ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೋಬೇಕು. ಈ ಚಿತ್ರದಲ್ಲಿರೋ ಮೆಸೇಜೇ ಅದು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯವನ್ನೇ ನಾವು ಹೇಳ್ತಿದೀವಿ ಅನ್ನೋದು ಅವರಿಗೂ ಗೊತ್ತು. ಹಾಗೆ ಗೊತ್ತಿರೋ ವಿಷಯವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರೋದು ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತು. ನಮಗೆ ಗೊತ್ತಿರೋ ವಿಷಯವನ್ನೇ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿಲ್ಲ ಅಂದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಆದ್ರಿಂದ ಏನು ಬದಲಾಗೋದು ಇಲ್ಲ. ಅಂಡ್ ಅಫ್ಕೋರ್ಸ್ ಈ ವಿಷಯನೂ ನಮ್ಗೆ ಈಗಾಗಲೇ ಗೊತ್ತಿರೋದೇ ಅಲ್ವೇ. ಆ ಬಗ್ಗೆ ಕೊನೆಯಲ್ಲಿ ನೋಡೋಣ. ಅನೇಕ ವರ್ಷಗಳ ನಂತರ ಉಪ್ಪಿ ನಿರ್ದೇಶನಕ್ಕೆ ಮರಳಿದ್ದಾರೆ ಅನ್ನೋದು ಸಿನಿ ಪ್ರೇಮಿಗಳಿಗೆ ಸಂತಸ ಮತ್ತು ಎಕ್ಸೈಟಿಂಗ್ ವಿಷಯ ಆಗಿತ್ತು. ನಿರೀಕ್ಷೆಯನ್ನ ಹೆಚ್ಚಿಸಿತ್ತು. ಆ ನಿರೀಕ್ಷೆಯ ಮಟ್ಟಕ್ಕೆ ಈ ಚಿತ್ರ ತಲುಪಿದೆಯಾ ಅಂತ ಕೇಳಿದ್ರೆ ಹೆಚ್ಚಿನ ಸಿನಿಮಾಗಳಲ್ಲಿ ಆಗೋ ತರಾನೇ ನೇರವಾಗಿ ಉತ್ತರ ಹೇಳೋದು ತುಂಬಾ ಕಷ್ಟ. ಈ ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ಅನ್ನೋದು ಖುಷಿಯ ವಿಚಾರ. ಹೆಚ್ಚಿನ ಜನರಿಗೆ ಮೂವಿ ಇಷ್ಟವಾದ ಹಾಗೇನೂ ಕಾಣ್ತಿದೆ. ಕೆಲವರು ಆಸ್ ಯೂಶುವಲ್ ತಲೆಗೆ ಹುಳ ಬಿಡೋ ಮೂವಿ ಅಂತ ಅಂತಿದ್ದಾರೆ. ಕೆಲವರಿಗೆ ಇಷ್ಟ ಆಗಿಲ್ಲ. ನಾನು ಈ ಮೂವಿನ ನಿನ್ನೆನೆ ನೋಡ್ಬೇಕಿತ್ತು, ಬೇರೆ ಕೆಲಸದಲ್ಲಿ ಬಿಸಿ ಇದ್ದ ಕಾರಣ ನೋಡಕ್ ಆಗಿರ್ಲಿಲ್ಲ. ಇವತ್ತು ಬೆಳಗ್ಗೆ ನೋಡ್ಕೊಂಡು ಬಂದೆ. ಕೇವಲ ಆಸ್ ಅ ಮೂವಿ ಇದನ್ನ ನೋಡಿ ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಹೇಳೋದಾದ್ರೆ ಇದು ಎವರೇಜ್ ಅಂತಾನೆ ಹೇಳ್ಬಹುದು. ಆದ್ರೆ ಇದರಲ್ಲಿರೋ ವಿಚಾರಗಳು ಅಂತಹ ಸಬ್ಜೆಕ್ಟ್ ಅನ್ನ ತೆರೆಗೆ ಇಳಿಸಿದ ರೀತಿಯ ಬಗ್ಗೆ ಹೇಳೋದಾದ್ರೆ ಆ ಪ್ರಯತ್ನವನ್ನ ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೇಕು. ವಿಜುವಲಿ ಕೂಡ ಈ ಚಿತ್ರ ತುಂಬಾ ಚೆನ್ನಾಗೇ ಇದೆ. ಉಪ್ಪಿ ಈ ಕಾಲಕ್ಕೆ ಬೇಕಾದಂತಹ ಮೂವಿನ ಮಾಡಕ್ಕಾಗತ್ತಾ ಎನ್ನುವ ಕುತೂಹಲ ನನಗಿತ್ತು. ಅದರಲ್ಲಿ ಉಪ್ಪಿ ಖಂಡಿತವಾಗಿಯೂ ಗೆದ್ದಿದ್ದಾರೆ. ಟೆಕ್ನಿಕಲಿ ಈ ಮೂವಿಯಲ್ಲಿ ಯಾವುದೇ ದೊಡ್ಡ ದೋಷಗಳಿಲ್ಲ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಎಲ್ಲಿ ಬೇಕೋ ಅಲ್ಲಿ ತುಂಬಾ ಚೆನ್ನಾಗಿನೇ ಯೂಸ್ ಆಗಿದೆ. ಹಾಡುಗಳು ಪರ್ಸನಲಿ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಉಪ್ಪಿಯವರ ಉಪೇಂದ್ರದ ಹಾಡುಗಳಿಗೆ ಹೋಲಿಸಿದ್ರೆ ಅಷ್ಟು ಚೆನ್ನಾಗಿಲ್ಲ. ಬಟ್ ಟ್ರೋಲ್ ಸಾಂಗ್ ಓಕೆ, ಅದನ್ನ ಈಗಾಗಲೇ ನಾವು ಕೇಳಿದೀವಿ. ಸೊ ಮೂವಿ ನೋಡುವಾಗ ಅದು ಅಂತ ಒಂದು ಎಕ್ಸ್ಟ್ರಾ ಫೀಲ್ ಏನು ಕೊಡಲ್ಲ. ನಟನೆಯ ವಿಷಯಕ್ಕೆ ಬಂದ್ರೆ ಉಪ್ಪಿ ಬಿಟ್ರೆ ಬೇರೆ ಯಾರಿಗೂ ಅಂತಹ ದೊಡ್ಡ ಪಾತ್ರವೇನೂ ಇಲ್ಲ. ರವಿಶಂಕರ್ ಅವರಿಗೆ ಸ್ವಲ್ಪ ಸ್ಕ್ರೀನ್ ಟೈಮ್ ಜಾಸ್ತಿ ಇದೆ. ಅದು ಬಿಟ್ರೆ ದಿವಂಗತ ಗುರುಪ್ರಸಾದ್, ಸಾಧು ಕೋಕಿಲ, ಅಶ್ವಥ್ ಕುಮಾರ್, ಮುರಳಿ ಶರ್ಮಾ, ನಿಧಿ ಸುಬ್ಬಯ್ಯ ಅಲ್ಲಲ್ಲಿ ಕಾಣಿಸ್ಕೊಳ್ತಾರೆ. ಹೀರೋಯಿನ್ ಕೂಡ ಇದ್ದಾರೆ, ಅವರು ನೇಮ್ ಸೇಕ್ ಅಷ್ಟೇ ಇರೋದು. ಉಪ್ಪಿ ಅವರ ನಟನೆ ಮತ್ತು ಗೆಟಪ್ ನೆಗೆಟಿವ್ ಶೇಡ್ ಪಾತ್ರದಲ್ಲಿ ತುಂಬಾ ಗಮನ ಸೆಳೆಯುತ್ತೆ. ಪಾಸಿಟಿವ್ ಶೇಡ್ ಅಲ್ಲಿ ಅವರ ನಟನೆ ಯಾವತ್ತಿನ ನಟನೆ ತರಾನೇ ಇದೆ. ಈ ಮೂವಿ ಪ್ಲಾಟ್ ಬಗ್ಗೆ ಹೇಳೋದಾದ್ರೆ ಇದರ ಒಂದ್ ಲೈನರ್ ಅನ್ನೋದು ಅದನ್ನು ಜಸ್ಟಿಫೈ ಮಾಡೋದು ಕಷ್ಟ. ಎಲ್ಲವೂ ರೂಪಕ ತರಾನೇ ಇದೆ, ಯಾವುದು ನೇರವಾಗಿಲ್ಲ. ಪ್ರಕೃತಿ ಮಾತೆಯ ಮೇಲೆ ನಡೆಯುವ ಅತ್ಯಾಚಾರದಿಂದ ಜನಿಸುವ ಅವಳಿ ಜವಳಿ ಮಕ್ಕಳಲ್ಲಿ ಒಬ್ಬ ನೆಗೆಟಿವ್ ಶೇಡ್ ಮತ್ತೊಬ್ಬ ಪಾಸಿಟಿವ್ ಶೇಡ್ ಪಾತ್ರವಾಗಿ ಬೆಳೆದು ಅವರ ನಡುವಿನ ಸಂಘರ್ಷದಲ್ಲಿ ಏನೇನಾಗುತ್ತೆ, ಯಾರು ಗೆಲ್ತಾರೆ ಅನ್ನೋದೇ ಕತೆ. ಚಲನಚಿತ್ರದ ಉದ್ದೇಶ ಕೇವಲ ಮನೋರಂಜನೆಯನ್ನು ಕೊಡೋದಾ ಅಥವಾ ಸಂದೇಶವನ್ನು ಕೊಡೋದಾ ಅನ್ನೋದು ತುಂಬಾ ಹಳೆ ಚರ್ಚೆ. ಆದ್ರೆ ಹಣ ಅಥವಾ ಹೆಸರು ಮಾಡಿದ ಚಿತ್ರಗಳಲ್ಲಿ ಒಳ್ಳೆಯ ಕಥೆಯೊಳಗೆ ಸೂಕ್ತವಾಗಿ ಒಂದು ಒಳ್ಳೆಯ ಮೆಸೇಜು ಇರೋದು ಅಥವಾ ಒಳ್ಳೆಯ ಕಥೆ ಜೊತೆಗೆ ಹೆಚ್ಚಿನ ಜನಕ್ಕೆ ಕನೆಕ್ಟ್ ಆಗುವಂತ ಭಾವನಾತ್ಮಕ ವಿಷಯಗಳು ಇರೋದು ಕಂಡು ಬರುತ್ತೆ. ಈ UI ಚಿತ್ರಕ್ಕೆ ನೆಗೆಟಿವ್ ಅಭಿಪ್ರಾಯಗಳು ಬಂದ್ರೆ ಇದೇ ಕಾರಣಕ್ಕಾಗಿಯೇ ಬರಬೇಕು. ಯಾಕಂದ್ರೆ ಇಲ್ಲಿ ಈ ಚಿತ್ರದ ಹಿಂದಿನ ಉದ್ದೇಶ, ಇದರಲ್ಲಿರುವ ಸಂದೇಶ, ಫಿಲಾಸಫಿ ಎಲ್ಲವೂ ಚೆನ್ನಾಗಿನೇ ಇದೆ. ಆದ್ರೆ ಅವೆಲ್ಲವೂ ಕಥೆಯಲ್ಲಿ ಸರಿಯಾಗಿ ಸೇರಿ ಸರಿಯಾಗಿ ಡೆವಲಪ್ ಆಗಿದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ಬೇಕು. ಇಲ್ಲಿ ಉಪ್ಪಿ ಯಾವುದನ್ನು ಇಂಡೈರೆಕ್ಟ್ ಆಗಿ ಹೇಳಿಲ್ಲ. ಸೆಕೆಂಡ್ ಹಾಫ್ ಅಲ್ಲಂತೂ ಎಷ್ಟೋ ಜನರಿಗೆ ಎಷ್ಟೋ ಕಡೆ ಡಾಕ್ಯುಮೆಂಟರಿ ಅಂತೆ ಪ್ರವಚನದಂತೆ ಭಾಸ ಆದ್ರೂ ಆಶ್ಚರ್ಯ ಏನಿಲ್ಲ. ಅದು ಬಹುಶಃ ಉಪ್ಪಿಯವರು ಗೊತ್ತಿದ್ದೇ ಮಾಡಿದ್ದು ಅನ್ನೋದು ಚಿತ್ರವನ್ನ ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲವೂ ಜನಕ್ಕೆ ಗೊತ್ತಿದೆ ಅನ್ನೋ ಡೈಲಾಗು ಉಪ್ಪಿಯವರ ಪಾತ್ರದ ಬಾಯಿಂದನೇ ಬರುತ್ತೆ. ಹಾಗೆ ನೋಡಿದ್ರೆ ವಿಷಯವನ್ನ ಎಕ್ಸಿಕ್ಯೂಟ್ ಮಾಡೋದು ಎಷ್ಟು ಕಷ್ಟ, ಅದಕ್ಕೆ ಎಷ್ಟು ಫೋಕಸ್ ಬೇಕು, ನಮ್ಮನ್ನ ಏನೇನೆಲ್ಲ ಡಿಸ್ಟ್ರಾಕ್ಟ್ ಮಾಡುತ್ತೆ, ಎಷ್ಟು ಟೈಮ್ ಬೇಕು ಅನ್ನೋದು ಉಪ್ಪಿಯವ್ರಿಗೂ ಗೊತ್ತಿದೆ. ಅದಕ್ಕೇನೆ ಸತ್ಯ ಆ ಕತ್ತಲೆಯ ಕೂಪದಿಂದ ಹೊರಬರೋಕೆ ಅಷ್ಟು ಸಮಯ ತಗೊಳ್ಳೋದು. ಅದನ್ನ ನೋಡುವಾಗ ನಮ್ಗೆ ಡ್ರ್ಯಾಗ್ ಆಗ್ತಿದೆ ಅನ್ಸೋದು. ಅಂಡ್ ಇಲ್ಲಿ ಇನ್ನೊಂದು ವಿಷಯನ ಹೇಳ್ಬೇಕು. ಸತ್ಯ ಹಾಗೆ ಹೊರಗೆ ಬರುವಾಗ ಪ್ರತಿ ಬಾರಿನೂ ಅವ್ನು ಏನ್ ಮಾಡ್ತಿದ್ದಾನೆ ಅನ್ನೋದನ್ನ ಡೈಲಾಗ್ ರೂಪದಲ್ಲಿ ಹೇಳ್ತಾನೆ ಹೋಗ್ತಾನೆ. ಅದು ಅವಶ್ಯಕತೆ ಇರ್ಲಿಲ್ಲ ಅಂತ ನಂಗೆ ಅನಿಸ್ತು. ಸ್ವಲ್ಪ ಸಿಲ್ಲಿ ಅನ್ಸುತ್ತೆ ಅದು. ಫಾರ್ ಎಕ್ಸಾಂಪಲ್, ಅಲ್ಲಿ ಸ್ವಿಚ್ ಇದೆ, ಅದನ್ನ ಹಾಕಿದ್ರೆ ಬೆಳಕು ಬರುತ್ತೆ. ಇಲ್ಲಿ ಕರೆಂಟ್ ವೈರ್ ಇದೆ, ಇದನ್ನ ಕಟ್ ಮಾಡಿದ್ರೆ ಪವರ್ ಬರಲ್ಲ, ಈ ತರ. ಬಟ್ ಉಪೇಂದ್ರ ಅವ್ರಿಗೂ ಇವ್ರು ತಲೆಗೆ ಹುಳ ಬಿಡ್ತಾರೆ ಅಂತ ಹೇಳಿಸ್ಕೊಂಡು ಸಾಕಾಗಿದೆ ಅನ್ಸುತ್ತೆ. ಅದಕ್ಕೆ ಅವರು ಸಾಧ್ಯವಾದಷ್ಟು ಎಲ್ಲವನ್ನು ನೇರವಾಗಿ ಕ್ಲಿಯರ್ ಆಗಿನೇ ಹೇಳೋಕೆ ಮಾಡಿದ ಪ್ರಯತ್ನದ ಭಾಗವೇ ಈ ರೀತಿ ಅವನು ಎಲ್ಲವನ್ನು ಡೈಲಾಗ್ ಅಲ್ಲಿ ಹೇಳ್ಕೊಂಡು ಹೋಗೋದಿದ್ರು ಇರಬಹುದು. ಚಿತ್ರದ ಫಸ್ಟ್ ಹಾಫ್ ನಿಜಕ್ಕೂ ಚೆನ್ನಾಗಿದೆ, ಎಂಗೇಜಿಂಗ್ ಆಗಿದೆ. ಅಲ್ಲಿ ಬರುವ ಕಲ್ಕಿ ಎಂಟ್ರಿ ಫೈಟ್ ಕೂಡ ಚೆನ್ನಾಗಿದೆ. ಇಲ್ಲಿರುವ ವಿಚಾರಗಳು ಎಲ್ಲರಿಗೂ ಗೊತ್ತಿರೋದೆ. ಸೇಪಿಯನ್ಸ್ ಅನ್ನೋ ಬುಕ್ ಅನ್ನ ನೀವು ಓದಿದ್ದೀರಿ ಅಂತ ಅಂದ್ರೆ ನಿಮಗೆ ಈ ನಮ್ಮ ವ್ಯವಸ್ಥೆ ಯಾಕೆ ಅಂಡ್ ಹೇಗೆ ಉಟ್ಕೊಂಡು
ಅಂದ್ಕೊಳ್ತು ಅನ್ನೋ ಬಗ್ಗೆ ಸ್ಪಷ್ಟತೆನೂ ಇರುತ್ತೆ. ಆದ್ರೆ ಅವನ್ನೆಲ್ಲ ಇಲ್ಲಿ ಸಿನಿಮಾದ ಚೌಕಟ್ಟಿನೊಳಗೆ ತಂದ ರೀತಿ ಚೆನ್ನಾಗಿದೆ. ಆ ಕಲ್ಕಿ ಎಂಟ್ರಿ ಫೈಟ್ ನಂತರನೇ ಆತ ಒಂದಿಷ್ಟು ಕ್ರಿಮಿನಲ್ ಗಳನ್ನ ಎಳೆದು ಜೈಲಿಗೆ ತೆಗೆದುಕೊಂಡು ಹೋಗುವಂತ ದೃಶ್ಯನೇ ನೋಡಿ. ಆ ಜೈಲು ಮತ್ತೇನೋ ಅಲ್ಲ, ನಮ್ ಬ್ರೈನೇ ಆ ಜೈಲು. ನಾವು ಅಲ್ಲಿಗೆ ಬೇಡದೇ ಇರೋ ವಿಷಯಗಳನ್ನ ಎಳೆದು ತುಂಬ್ಕೋತೀವಿ. ಅದೇ ಒಳ್ಳೆ ವಿಷಯಗಳಾದ್ರೆ ಸಾಧ್ಯ ಆದಷ್ಟು ದೂರನೇ ಇರ್ತೀವಿ ಅಥವಾ ತುಂಬಿಕೊಳ್ಳೋದಿಲ್ಲ. ಅದೇ ಜೈಲಲ್ಲಿ ಸತ್ಯನೂ ಬಂದಿಯಾಗಿರ್ತಾನೆ. ಅಂದ್ರೆ ಸರಿ ತಪ್ಪು ಎರಡು ಅಲ್ಲೇ ಇದೆ. ಆದ್ರೂ ಸತ್ಯ ಅಥವಾ ಸರಿ ಅನ್ನೋದು ಹೊರಗೆ ಬರೋಕೆ ನಾವು ಬಿಡಲ್ಲ. ಕಲ್ಕಿ ಹೊರಗಡೆ ಬರ್ತಾನೆ ಇರ್ತಾನೆ. ಅಂದ್ರೆ ಗೊತ್ತಿದ್ದು ಕೂಡ ಸರಿಯಾದದ್ದನ್ನ ಮಾಡೋದಿಲ್ಲ, ತಿಳಿದು ತಪ್ಪು ಮಾಡ್ತಾನೆ ಇರ್ತೀವಿ. ಅದರ ಅರ್ಥ ಯಾವ್ದನ್ನ ಮಾಡಬಾರ್ದು ಅಂತದನ್ನೇ ಜಾಸ್ತಿ ಮಾಡ್ತೀವಿ ಅಂತ. ಈ ತರ ರೆಫರೆನ್ಸ್ ಮೂವಿ ಉದ್ದಕ್ಕೂ ಇದೆ. ಪ್ರತಿ ಪಾತ್ರ, ಪ್ರತಿ ಸೀನ್ ಕೂಡ ಹೀಗೆ ನಮ್ಮ ಬದುಕಿಗೆ, ನಮ್ಮ ಎದುರು ಪ್ರತಿದಿನ ನಡೆಯೋ ಘಟನೆಗಳಿಗೆ ಹೊಂದಿಕೆ ಆಗ್ತಾನೆ ಇರುತ್ತೆ. ಮೊದಲೇ ಹೇಳಿದಾಗೆ ಸೆಕೆಂಡ್ ಹಾಫ್ ಸ್ವಲ್ಪ ಬೋರಿಂಗು ಡಾಕ್ಯುಮೆಂಟರಿ ತರ ಫೀಲ್ ಆಗ್ಬೋದು ಅನ್ನಲ್ಲ. ಅಲ್ಲಿ ಉಪ್ಪಿಯವರ ಪ್ರಜಾಕೀಯದ ಕಲ್ಪನೆಯ ಉಲ್ಲೇಖನೂ ಬಂದು ಅದು ಪ್ರಜಾಕೀಯ ಪ್ರಮೋಟ್ ಮಾಡಕ್ಕೆ ಮಾಡಿದ್ರ ಅಂತ ಅನುಮಾನನೂ ಬರುತ್ತೆ. ಅವರ ರಾಜಕೀಯ ನಿಲುವುಗಳು ನಮ್ಗೆಲ್ಲ ಗೊತ್ತಿರೋದಕ್ಕೆ ಅದೊಂದು ಸೀನ್ ಅಥವಾ ಡೈಲಾಗ್ ಅನ್ನ ಅವ್ರು ತೆಗೆದಿದ್ರೆ ಒಳ್ಳೇದಿತ್ತು ಅಂತ ನಂಗೆ ಅನಿಸ್ತು. ಜಾತಿ, ಧರ್ಮ, ರಾಜಕೀಯ, ಫಿಲಾಸಫಿ ಎಲ್ಲಾನು ಬರುತ್ತೆ. ಈ ಮೂವಿಯಲ್ಲಿ ಇರಬಹುದಾದಂತಹ ಇಂತಹ ಎಲ್ಲ ಅಂಶಗಳ ಬಗ್ಗೆ ಮಾತಾಡಿದ UA ವಾರ್ನರ್ ಬಗೆಗಿನ ವಿಡಿಯೋದಲ್ಲಿ ಹೇಳಿದ ಬಹುತೇಕ ಅಂಶಗಳು ಈ ಮೂವಿಯಲ್ಲಿ ಇದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಅಂಡ್ ಅಲ್ಲಿ ಗೆಸ್ ಮಾಡಿದ ಹಾಗೇನೆ ಅದೇ ವಿಷಯಗಳ ಸುತ್ತಾನೆ ಪೂರ್ತಿ ಮೂವಿಯ ಕತೆ ಮಾಡೋದಾದ್ರೆ ಏನು ಚಾಲೆಂಜಿಂಗ್ ಆಗ್ಬೋದು ಅನ್ಕೊಂಡಿದ್ವೋ ಅದೇ ಆಗಿದೆ. ಹೀಗೆ ಈ ಫಿಲ್ಮ್ ಅಲ್ಲಿರೋ ವಿಚಾರಗಳ ಬಗ್ಗೆ, ರೆಫರೆನ್ಸ್ ಬಗ್ಗೆ ಮಾತಾಡ್ತಾ ಹೋದ್ರೆ ಅದೇ ಒಂದು ವೆಬ್ ಸೀರೀಸ್ ಆಗುತ್ತೆ. ಬಟ್ ಇದು ಯಾರೋ ಹೇಳಿ ಅದನ್ನ ಕೇಳೋಕ್ಕಿಂತ ನೀವಾಗಿ ನೋಡಿ ನಿಮಗೆ ಏನ್ ಅನಿಸ್ತು ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಒಟ್ಟಿನಲ್ಲಿ ಈ ಚಿತ್ರ ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು, ಕಡಿಮೆ ಇಷ್ಟ ಆಗ್ಬೋದು, ಅಥವಾ ಇಷ್ಟಾನೇ ಆಗದೆ ಇರಬಹುದು. ಆದ್ರೆ ಇದು ವಿಭಿನ್ನವಾದ ಚಿತ್ರ ಅಂತೂ ಹೌದು. ಅಂಡ್ ಇದರಲ್ಲಿ ಹೇಳಿರುವ ವಿಷಯಗಳಿಗಾಗಿ ಪ್ರತಿಯೊಬ್ಬರು ಈ ಚಿತ್ರವನ್ನು ಒಮ್ಮೆ ಆದ್ರೂ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಂದಕ್ಕಿಂತ ಹೆಚ್ಚು ಬಾರಿ ನೋಡಿದ್ರೆ ಇದರಲ್ಲಿ ಹೊಸ ಅಂಶಗಳು ಕಾಣಬಹುದು. ಥ್ಯಾಂಕ್ ಯು.